ಕುಮಟಾ ಪಟ್ಟಣದ ಹೆರವಟ್ಟದ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀನಿವಾಸ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ದಿವಂಗತ ವಿಮಲಾ ದುರ್ಗಪ್ಪ ಪೈ ಮುಂಬೈ ಇವರ ಸ್ಮರಣಾರ್ಥ ಅರ್ಹ ಫಲಾನುಭವಿಗಳಿಗೆ ಶಿಕ್ಷಣ ಹಾಗೂ ವೈದ್ಯಕೀಯ ನೆರವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಡಾಕ್ಟರ್ ಎವಿ ಬಾಳಿಗ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಎನ್.ಕೆ. ನಾಯ್ಕ ಅವರು ಮಾತನಾಡಿ, ಶ್ರೀನಿವಾಸ ಚಾರಿಟೇಬಲ್ ಟ್ರಸ್ಟ್ ನಡೆಸಿಕೊಂಡು ಬರುತ್ತಿರುವ ವೃದ್ಧಾಶ್ರಮ ಸೇವಾ ಕಾರ್ಯ ಹಾಗೂ ಇಂತಹ ನೆರವಿನ ಕಾರ್ಯಕ್ರಮವನ್ನು ಶ್ಲಾಘಿಸಿದರು. ಇಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೈ ಜೋಡಿಸೋಣ ಎಂಬ ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಟ್ರಸ್ಟಿನ ಕಾರ್ಯದರ್ಶಿಗಳಾದ ಅನಂತ್ ಪಿ ಶಾನ್ಭಾಗ್ ವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಸುಮಾರು 20 ಫಲಾನುಭವಿಗಳಿಗೆ ಸುಮಾರು 2 ಲಕ್ಷ ರೂಪಾಯಿಗಳ ನೆರವನ್ನ ನೀಡಲಾಯಿತು. ಮಠದ ಅರ್ಚಕ ಭರತ್ ಭಟ್ ವೇದಘೋಷ ಮೊಳಗಿಸಿದರು. ವೈಭವಿ ಶಾನ್ಭಾಗ್ ಪ್ರಾರ್ಥಿಸಿದರು. ಟ್ರಸ್ಟಿಗಳಾದ ಅರುಣ್ ಕಾಮತ್ ಫಲಾನುಭವಿಗಳ ಯಾದಿಯನ್ನ ಓದಿದರು. ಟ್ರಸ್ಟಿ ದಿವ್ಯಾ ಶಾನ್ಭಾಗ್ ವಂದಿಸಿದರು. ಶಿಕ್ಷಕ ಕಿರಣ್ ಪ್ರಭು ನಿರೂಪಿಸಿದರು. ಪ್ರಮುಖರಾದ ಮುರಳೀಧರ್ ಭಟ್, ಸುರೇಶ್ ಭಟ್, ಅರುಣ್ ಮಂಕಿಕರ್, ವಿಷ್ಣು ಹೆಗಡೇಕರ್, ವಿಷ್ಣು ಶಾನ್ಭಾಗ್, ಮೋಹನ್ ದಾರೇಶ್ವರ ಹಾಗೂ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.